ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ವೈಪರ್ ರ್ಯಾಂಡಿ ಓರ್ಟನ್ ಅವರ ಬಗ್ಗೆ ಮಾತಾಡೋದಾದ್ರೆ, ಲಿಟ್ರಲಿ ಗೈಸ್ ರೀಸೆಂಟ್ ಆಗಿ ನಮ್ಮ ರ್ಯಾಂಡಿ ಓರ್ಟನ್ ಅವರ ಸ್ಟ್ಯಾಟ್ಸ್ ನ ನೋಡ್ತಾ ಇದ್ರೆ ನಿಜವಾಗ್ಲೂ ಗುರು ರ್ಯಾಂಡಿ ಓರ್ಟನ್ ಲೆಜೆಂಡ್ ಕಿಲ್ಲರ್, ಡಬ್ಲ್ಯೂ ಲಿವಿಂಗ್ ಲೆಜೆಂಡ್ ಆದಂತಹ ರ್ಯಾಂಡಿ ಓರ್ಟನ್ ಅವರು ಇಂಥ ಒಂದು ಬ್ಯಾಡ್ ರೆಕಾರ್ಡ್ ನ ಬೆಳೆಸ್ತಾ ಬರ್ತಾ ಇದಾರ ಅಂತ ನನಗೆ ಡೌಟ್ ಬರ್ತಾ ಇದೆ. ಆ ರೆಕಾರ್ಡ್ ಏನಪ್ಪಾ ಅಂದ್ರೆ 2024ರಲ್ಲಿ ನಮ್ಮ ರ್ಯಾಂಡಿ ಓರ್ಟನ್ ಅವರು ಒಂದು ಕೂಡ ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ಸಿಂಗಲ್ಸ್ ಮ್ಯಾಚ್ ಅಲ್ಲಿ ಗೆದ್ದೇ ಇಲ್ಲ. ಹೋಗ್ಲಿ 2024ನ ಬಿಟ್ಟಾಕಿದ್ರೆ ಗಾಯ್ಸ್, ಲಾಸ್ಟ್ ನಮ್ಮ ರ್ಯಾಂಡಿ ಓರ್ಟನ್ ಅವರು ಒಂದು ಸಿಂಗಲ್ಸ್ ಮ್ಯಾಚ್ ಅಲ್ಲಿ ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ಗೆದ್ದಿರೋದು ರಸಲ್ ಮೇನಿಯಾ 37 ಅಲ್ಲಿ. ಅಲ್ಲಿಂದ ಇಲ್ಲಿವರೆಗೂ ಕೂಡ ನಮ್ಮ ರ್ಯಾಂಡಿ ಓರ್ಟನ್ ಅವರು ಒಂದು ಕೂಡ ಸಿಂಗಲ್ಸ್ ಮ್ಯಾಚ್ ನ ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ಗೆದ್ದೇ ಇಲ್ಲ. ಮಧ್ಯದಲ್ಲಿ ಅವರು ಬ್ಯಾಕ್ ಇಂಜುರಿ ಅಂತ ಒಂದು ಬ್ರೇಕ್ ನ ತಗೊಂಡಿದ್ರು. ಆ ಒಂದು ಟೈಮ್ ನು ಕೂಡ ಕ್ಯಾಲ್ಕುಲೇಟ್ ಮಾಡಿ ಇಲ್ಲಿ ನಾನು ಹೇಳ್ತಾ ಇದ್ದೀನಿ. ಲಾಸ್ಟ್ ಟೈಮು ನಮ್ಮ ರ್ಯಾಂಡಿ ಓರ್ಟನ್ ಅವರು ಪ್ರೀಮಿಯಂ ಲೈವ್ ಇವೆಂಟ್ ನ ಸಿಂಗಲ್ಸ್ ಮ್ಯಾಚ್ ಅಲ್ಲಿ ಗೆದ್ದಿದ್ದು ರಸಲ್ ಮೇನಿಯಾ 37 ಅಲ್ಲೇ. ನಿಜವಾಗ್ಲೂ ಗೈಸ್, ಡಬ್ಲ್ಯೂ ಅವರು ರ್ಯಾಂಡಿ ಓರ್ಟನ್ ಅವ್ರನ್ನ ಹೀಗೆ ಬುಕ್ ಮಾಡ್ತಾ ಇದಾರ ಅಂತ ನನಗಂತೂ ಸಿಕ್ಕಾಪಟ್ಟೆ ಕೋಪ ಬರ್ತಾ ಇದೆ. ಅದರಲ್ಲಿ ನಮ್ಮ ರ್ಯಾಂಡಿ ಓರ್ಟನ್ ಅವರು ಹೇಳಿದ್ರು, ಕಳೆದ ವರ್ಷ ಅವರು ರಿಟರ್ನ್ ಆದಾಗಲೇ ಹೇಳಿದ್ರು, ನಾನು ನನ್ನ ಕರಿಯರ್ ನ ಬೆಸ್ಟ್ ಶೇಪ್ ಅಲ್ಲಿ ಈಗ ಇದೀನಿ, ನಾನು ಚಾಂಪಿಯನ್ಶಿಪ್ ಗಳನ್ನು ಕೂಡ ಗೆಲ್ಲಬಹುದು, ಆ ರೀತಿ ಇದೀನಿ ಅಂತ ನಮ್ಮ ರ್ಯಾಂಡಿ ಓರ್ಟನ್ ಅವರು ಹೇಳಿದ್ರು. ಅದಾದ್ಮೇಲೆ ಚಾಂಪಿಯನ್ಶಿಪ್ ಗೆ ಅವಕಾಶ ಸಿಗಬೇಕಾಗಿತ್ತು ರೋಮನ್ ರೈನ್ಸ್ ಅವರ ವಿರುದ್ಧ ಸಿಂಗಲ್ಸ್ ಮ್ಯಾಚ್ ಗೆ. ಬಟ್ ಡಬ್ಲ್ಯೂ ಅವರು ಅದನ್ನ ಫ್ಯಾಟಲ್ 4-ವೇ ಮ್ಯಾಚ್ ಆಗಿ ಕನ್ವರ್ಟ್ ಮಾಡಿದ್ರು. ಸೊ ಒಂದು ಕೂಡ ಸಿಂಗಲ್ಸ್ ಮ್ಯಾಚ್ ಗೆ ಅವಕಾಶನೇ ಸಿಗ್ಲಿಲ್ಲ ರೋಮನ್ ರೈನ್ಸ್ ಅವರ ವಿರುದ್ಧ. ಅವಕಾಶ ಸಿಕ್ಕಿದ್ರು ಕೂಡ ಗಂತರ್ ಅವ್ರನ್ನ ಸೋಲ್ಸೋದಿಕ್ಕೆ ಆಗ್ಲಿಲ್ಲ. ನಿಜವಾಗ್ಲೂ ಕೂಡ ಡಬ್ಲ್ಯೂ ಅವರು ರ್ಯಾಂಡಿ ಓರ್ಟನ್ ಅವ್ರನ್ನ ಬುಕ್ ಮಾಡ್ತಿರೋದನ್ನ ನೋಡ್ತಾ ಇದ್ರೆ ನಿಜವಾಗ್ಲೂ ನನಗಂತೂ ಸಿಕ್ಕಾಪಟ್ಟೆ ಕೋಪ ಬರ್ತಾ ಇದೆ. ಅಂಡ್ ಈಗ ಮತ್ತೊಮ್ಮೆ ಅವರು ಇಂಜುರಿ ಅಂತ ಹೊರಗಡೆ ಇದ್ದಾರೆ ಸ್ಟೋರಿ ಲೈನ್ ವೈಸ್. ಸೊ ರಾಯಲ್ ರಂಬಲ್ ಗೆ ನಮ್ಮ ರ್ಯಾಂಡಿ ಓರ್ಟನ್ ಅವರು ರಿಟರ್ನ್ ಆಗ್ತಾರೆ ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ನೋಡೋಣ ಗೈಸ್, ರಾಯಲ್ ರಂಬಲ್ ಇಂದನಾದ್ರೂ ಈ ಬಾರಿನಾದ್ರೂ ನಮ್ಮ ರ್ಯಾಂಡಿ ಓರ್ಟನ್ ಅವರು ಒಂದು ಸಿಂಗಲ್ಸ್ ಮ್ಯಾಚ್ ಅಲ್ಲಿ ವಿನ್ ಆಗ್ಲಿ ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ಅಂತ ಕೇಳ್ಕೋಣ. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಡಬ್ಲ್ಯೂ ಟ್ರೇಡ್ ಮಾರ್ಕ್ಸ್ ಗಳ ಬಗ್ಗೆ. ರೀಸೆಂಟ್ ಆಗಿ ಡಬ್ಲ್ಯೂ ಅವರು ತುಂಬಾನೇ ಟ್ರೇಡ್ ಮಾರ್ಕ್ಸ್ ಗಳನ್ನ ಫೈಲ್ ಮಾಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬಹುದು. ಅದರಲ್ಲಿ ಮೊದಲನೇದಾಗಿ ಸಿನೇಷನ್ ಅನ್ನೋ ಒಂದು ಟ್ರೇಡ್ ಮಾರ್ಕ್ ನ ಡಬ್ಲ್ಯೂ ಅವರು ಈಗ ಫೈಲ್ ಮಾಡ್ಕೊಂಡಿದ್ದಾರೆ. ಲಿಟರಲಿ ಗೈಸ್, ಇಷ್ಟು ವರ್ಷ ಡಬ್ಲ್ಯೂ ಅವರು ಸಿನೇಷನ್ ಅನ್ನೋ ಒಂದು ಟ್ರೇಡ್ ಮಾರ್ಕ್ ನ ಫೈಲೇ ಮಾಡಿರಲಿಲ್ಲ. ಬಟ್ ಫೈನಲಿ ನಮ್ಮ ಜಾನ್ಸಿನ್ ಅವರ ರಿಟೈರ್ಮೆಂಟ್ ಟೂರ್ ಅಲ್ಲಿ ಈ ಒಂದು ಟ್ರೇಡ್ ಮಾರ್ಕ್ ನ ಡಬ್ಲ್ಯೂ ಅವರು ಫೈಲ್ ಮಾಡ್ಕೊಂಡಿದ್ದಾರೆ. ಸೊ ಇನ್ ಮುಂದೆ ಆಗಾಗ ನಮ್ಮ ಜಾನ್ಸಿನ್ ಅವ್ರನ್ನ ಸಿನೇಷನ್ ಲೀಡರ್ ಅನ್ನೋದು ಡಬ್ಲ್ಯೂ ಅಲ್ಲಿ ಮೆನ್ಷನ್ ಮಾಡೋದು ನೋಡೋದಕ್ಕೆ ಸಿಗುತ್ತೆ. ಇದಾದ್ಮೇಲೆ ದ ಗೇಮ್ ಅನ್ನೋ ಒಂದು ಟ್ರೇಡ್ ಮಾರ್ಕ್ ನು ಕೂಡ ಡಬ್ಲ್ಯೂ ಅವರು ಫೈಲ್ ಮಾಡ್ಕೊಂಡಿದ್ದಾರೆ. ದ ಗೇಮ್ Triple-H, ನಿಜವಾಗ್ಲೂ ಈ ಒಂದು ನೇಮ್ ನು ಕೂಡ ಡಬ್ಲ್ಯೂ ಅವರು ಟ್ರೇಡ್ ಮಾರ್ಕ್ ಮಾಡ್ಕೊಂಡಿರ್ಲಿಲ್ಲ. ಬಟ್ ಸದ್ಯಕ್ಕೆ ಈಗ ಅವರು ಟ್ರೇಡ್ ಮಾರ್ಕ್ ನ ಫೈಲ್ ಮಾಡಿದ್ದಾರೆ, ಅಥವಾ ಟ್ರೇಡ್ ಮಾರ್ಕ್ ನ ಮಾಡ್ಕೊಂಡು ಆ ಒಂದು ಟೈಮು ಎಕ್ಸ್ಪೈರ್ ಆಗಿ ಮತ್ತೊಮ್ಮೆ ಅವರು ಅದನ್ನ ಫೈಲ್ ಮಾಡ್ಕೊಂಡಿದ್ದಾರೆ ಅನ್ಕೋತೀನಿ. ಇದಾದ್ಮೇಲೆ ಲ್ಯಾಶಿಂಗ್ ಔಟ್ ಅನ್ನೋ ಒಂದು ಟ್ರೇಡ್ ಮಾರ್ಕ್ ನು ಕೂಡ ಫೈಲ್ ಮಾಡ್ಕೊಂಡಿದ್ದಾರೆ ಲ್ಯಾಶ್ ಲೆಜೆಂಡ್ ಅವರಿಗೋಸ್ಕರ. ಇದಾದ್ಮೇಲೆ ಬ್ರೋಕ್ ಜೇಸನ್ ಅನ್ನೋ ಒಂದು ಟ್ರೇಡ್ ಮಾರ್ಕ್ ನು ಕೂಡ ಟ್ರೇಡ್ ಮಾಡ್ಕೊಂಡಿದ್ದಾರೆ. ಮಾಲಿಕ್ ಬ್ಲೇಡ್ ಅನ್ನೋ ಒಂದು ಟ್ರೇಡ್ ಮಾರ್ಕ್ ನು ಕೂಡ ಅವರು ಫೈಲ್ ಮಾಡ್ಕೊಂಡ್ರೆ, ಕಡೆದಾಗಿ ಸ್ಯಾಮ್ ಸ್ಟಾಕರ್ ಅನ್ನೋ ಒಂದು ನೇಮ್ ನು ಕೂಡ ಅವರು ಟ್ರೇಡ್ ಮಾರ್ಕ್ ಮಾಡ್ಕೊಂಡಿದ್ದಾರೆ. ಸೊ ಇಷ್ಟು ನೇಮ್ಸ್ ಗಳನ್ನು ಕೂಡ ಡಬ್ಲ್ಯೂ ಅವರು ಸದ್ಯಕ್ಕೆ ಟ್ರೇಡ್ ಮಾರ್ಕ್ ಮಾಡಿ ಇಟ್ಕೊಂಡಿದ್ದಾರೆ. ಸೊ ಇಷ್ಟರಲ್ಲಿ ಜಾಸ್ತಿ ಸಿನೇಷನ್ ಅನ್ನೋ ಒಂದು ವರ್ಡ್ ನಮಗೆ ಡಬ್ಲ್ಯೂ ಅಲ್ಲಿ ಜಾಸ್ತಿ ಕೇಳೋದಕ್ಕೆ ಸಿಗುತ್ತೆ. ಯಾಕಪ್ಪ ಅಂದ್ರೆ ಆ ಒಂದು ವರ್ಡ್ ನ ಡಬ್ಲ್ಯೂ ಅವರು ನಮ್ಮ ಜಾನ್ಸಿನ್ ಅವರಿಗೋಸ್ಕರ ಯೂಸ್ ಮಾಡ್ತಾರೆ. ನಮ್ಮ ಜಾನ್ಸಿನ್ ಅವರ ಬಗ್ಗೆ ಮಾತಾಡ್ತಿದೀವಿ ಅಂದ್ರೆ, ನಮ್ಮ ಜಾನ್ಸಿನ್ ಅವರ ನೆಕ್ಸ್ಟ್ ಅಪಿರಿಯನ್ಸ್ ನಮಗೆ ರಾಯಲ್ ರಂಬಲ್ ಅಲ್ಲೇ ನೋಡೋದಕ್ಕೆ ಸಿಗುತ್ತೆ. ಇದ್ರ ಮುಖಾಂತರ ನಮ್ಮ ಜಾನ್ಸಿನ್ ಅವರ ತನ್ನ ರಿಟೈರ್ಮೆಂಟ್ ಟೂರ್ ನ ಕಿಕ್ ಆಫ್ ನ 1 ತಿಂಗಳು ಪೂರ್ತಿಯಾಗಿ ಹಾಳಾಗಿದೆ ಅಂತಾನೆ ಹೇಳ್ಬಹುದು. ಮಂಡೇ ನೈಟ್ ರೋ ಪ್ರೀಮಿಯರ್ ಎಪಿಸೋಡ್ ಗೆ ಬಂದ್ರು. ಅದಾದ್ಮೇಲೆ ಅವರು ಫೆಬ್ರವರಿ 1ನೇ ತಾರೀಕಿನ ರಾಯಲ್ ರಂಬಲ್ ಗೆ ಬರ್ತಾ ಇದ್ದಾರೆ. ಅದಾದ್ಮೇಲೆ ನೋಡೋಣ ಗೈಸ್, ಕಂಟಿನ್ಯೂಸ್ ಆಗಿ ಅವರು ಬರ್ತಾರ ಅಥವಾ ಸ್ವಲ್ಪ ಬ್ರೇಕ್ ನ ತಗೊಂಡು ಬರ್ತಾರ ಅಂತ. ಐ ಥಿಂಕ್ ನಮ್ಮ ಜಾನ್ಸಿನ್ ಅವರ ಈ ಒಂದು ರನ್ ಅಲ್ಲಿ ಜನವರಿಯಿಂದ ಫೆಬ್ರವರಿ ತನಕ ಈ ಒಂದು ಟೈಮ್ ಪೀರಿಯಡ್ ಇದೆಯಲ್ಲ, ಇದೇ ಲಾಂಗ್ ಬ್ರೇಕ್ ಅನ್ಕೋತೀನಿ. ಅದಾದ್ಮೇಲೆ 1 ವಾರ ಬ್ರೇಕ್ ನ ತಗೊಂಡು ಇನ್ನೊಂದು ವಾರ ಡಬ್ಲ್ಯೂ ಗೆ ಮತ್ತೊಮ್ಮೆ ಅವರು ಬರ್ತಾರೆ. ಈ ರೀತಿ ನಮ್ಮ ಜಾನ್ಸಿನ್ ಅವರ ಶೆಡ್ಯೂಲ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ರಾಯಲ್ ರಂಬಲ್ ಗೆ ತನ್ನ ಎಂಟ್ರಿನ ಅನೌನ್ಸ್ ಮಾಡಿರುವಂತಹ ಜಾನ್ಸಿನ್ ಅವರು ಬೇರೆ ಏನು ಕೂಡ ಸ್ಟೋರಿ ಇಲ್ದಲೇನೆ ಸಡನ್ ಆಗಿ ನಮಗೆ ರಾಯಲ್ ರಂಬಲ್ ಅಲ್ಲೇ ತನ್ನ ರಿಟರ್ನ್ ನ ಮಾಡೋದು ನೋಡೋದಕ್ಕೆ ಸಿಗುತ್ತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಅಲೆಕ್ಸಾ ಬ್ಲಿಸ್ ಅವರ ಬಗ್ಗೆ. ರೀಸೆಂಟ್ ಆಗಿ ನಾನು ಅಲೆಕ್ಸಾ ಬ್ಲಿಸ್ ಅವರ ಬಗ್ಗೆ ಒಂದು ಅಪ್ಡೇಟ್ ನ ಕೊಟ್ಟಿದ್ದೆ. ಡಬ್ಲ್ಯೂ ಅವರು ಈಗಾಗಲೇ ನಮ್ಮ ಅಲೆಕ್ಸಾ ಬ್ಲಿಸ್ ಅವರ ರಿಟರ್ನ್ ಗೆ ಪ್ಲಾನಿಂಗ್ಸ್ ಗಳನ್ನ ಮಾಡ್ಕೋ
ಮಾಡ್ಕೋತಾ ಇದ್ದಾರೆ ಅಂತ. ಅಂಡ್ ಈಗ ರೀಸೆಂಟ್ ಆಗಿ ನಮ್ಮ ಅಲೆಕ್ಸಾ ಬ್ಲಿಸ್ ಅವರೇ ಈ ಒಂದು ಫೋಟೋನ ತನ್ನ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ಕೊಂಡಿದ್ದಾರೆ, ಬ್ಯಾಕ್ ಟು ಪ್ರೀ ಪ್ರೆಗ್ನೆನ್ಸಿ ವೆಯ್ಟ್ ಅಂತ. ಸೊ ಅವರು ಪ್ರೆಗ್ನೆಂಟ್ ಆಗೋದಕ್ಕಿಂತ ಮುಂಚೆ ಯಾವ ಶೇಪ್ ಅಲ್ಲಿ ಇದ್ರೋ ಆ ಶೇಪಿಗೆ ನಾನು ಮತ್ತೊಮ್ಮೆ ಬಂದಿದ್ದೀನಿ ಅಂತ ನಮ್ಮ ಅಲೆಕ್ಸಾ ಬ್ಲಿಸ್ ಅವರು ತಿಳಿಸ್ತಾ ಇದ್ದಾರೆ. ಐ ಥಿಂಕ್ ಇವರು ಕೂಡ ಡಬ್ಲ್ಯೂ ರಿಟರ್ನ್ ಗೆ ರೆಡಿ ಆಗ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಸೊ 30 ವಿಮೆನ್ ರಾಯಲ್ ರಂಬಲ್ ಮ್ಯಾಚ್ ಅಲ್ಲಿ ನಮಗೆ ಇವರ ರಿಟರ್ನ್ ನೋಡೋದಕ್ಕೆ ಸಿಗಬಹುದು. ಅಲೆಕ್ಸಾ ಬ್ಲಿಸ್ ಬಗ್ಗೆ ಮಾತಾಡ್ತಿದ್ವಿ ಅಂದ್ರೆ ನಮ್ಮ ಶಾರ್ಲೆಟ್ ಫ್ಲೇರ್ ಅವರ ಬಗ್ಗೆನೂ ಕೂಡ ಮಾತಾಡೋಣ. ರೀಸೆಂಟ್ ಆಗಿ ನಮ್ಮ ಶಾರ್ಲೆಟ್ ಫ್ಲೇರ್ ಅವರು ತನ್ನ ಇಂದ್ರಿಂಗ್ ರಿಟರ್ನಿಗೂ ಕೂಡ ಟ್ರೈನಿಂಗ್ ನ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಅಂಡ್ ಅವರ ಟ್ರೈನಿಂಗ್ ಫೋಟೋಸ್ ಗಳನ್ನ ನೀವು ಇಲ್ಲಿ ನೋಡ್ತಾ ಇರಬಹುದು. ಸೊ ಅಲೆಕ್ಸಾ ಬ್ಲಿಸ್, ಶಾರ್ಲೆಟ್ ಫ್ಲೇರ್ ಹಾಗೆ ಬೆಕ್ಕಿ ಲಿಂಚ್ 3 ವಿಮೆನ್ ಸೂಪರ್ ಸ್ಟಾರ್ಸ್ ಗಳ ರಿಟರ್ನ್ ನಮಗೆ ಈ ತಿಂಗಳು ಅಥವಾ ಮುಂದಿನ ತಿಂಗಳಿನ ಪ್ರಾರಂಭದಲ್ಲಿ ನೋಡೋದಕ್ಕೆ ಸಿಗುತ್ತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಸೋಷಿಯಲ್ ಮೀಡಿಯಾದ ಒಂದು ಕ್ಯೂಟ್ ವಿಡಿಯೋ ಬಗ್ಗೆ. ಎಸ್, ಈ ಒಂದು ವಿಡಿಯೋ ಎಷ್ಟು ಕ್ಯೂಟ್ ಆಗಿದೆ ಅಂದ್ರೆ ಈ ಒಂದು ವಿಡಿಯೋನ ರೋಮನ್ ರೈನ್ಸ್ ಅವರೇ ರೀಟ್ವೀಟ್ ಮಾಡಿ ವಿ ದ ಒನ್ ಸೈನ್ ನ ಟ್ವೀಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ಈ ಒಂದು ವಿಡಿಯೋದಲ್ಲಿ ಒಂದು 2 ವರ್ಷದ ಮಗು ರೋಮನ್ ರೈನ್ಸ್ ಅವರ ಥೀಮ್ ಸಾಂಗ್ ಬಂದ್ಕೊಳ್ಳೇನೆ ವಿ ದ ಒನ್ ಸೈನ್ ನ ಮಾಡಿ ರೋಮನ್ ರೈನ್ಸ್ OTC ಅಂತ ಕೂಗಾಗ್ತಾ ಇದೆ. ಅಂಡ್ ಅದನ್ನ ಅವರ ಪೇರೆಂಟ್ಸ್ ಗಳು ರೆಕಾರ್ಡ್ ಮಾಡಿ ಬಿಟ್ಟಿದ್ದಾರೆ. ಅಂಡ್ ಈ ಒಂದು ವಿಡಿಯೋನ ರೀಟ್ವೀಟ್ ಮಾಡಿ ನಮ್ಮ ರೋಮನ್ ರೈನ್ಸ್ ಅವರು ಕೂಡ ವಿ ದ ಒನ್ ಸೈನ್ ನ ಟ್ವೀಟ್ ಮಾಡಿದ್ದಾರೆ. ಸೊ ಎಷ್ಟು ಕ್ಯೂಟ್ ಆಗಿದೆ ಅಂತ ನೀವು ಇಲ್ಲಿ ನೋಡ್ತಾ ಇರಬಹುದು. ಅಂಡ್ ಈ ಒಂದು ವಿಡಿಯೋ ರೋಮನ್ ರೈನ್ಸ್ ಅವ್ರಿಗೂ ಕೂಡ ಇಷ್ಟ ಆಗಿ ಅವರು ಕೂಡ ತನ್ನ ರಿಯಾಕ್ಷನ್ ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಾಳೆಯ ಸ್ಮ್ಯಾಕ್ ಡೌನ್ ಬಗ್ಗೆ. ನಾಳೆ ಸ್ಮ್ಯಾಕ್ ಡೌನ್ ಮಾತ್ರ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಲಿದೆ. ಯಾಕಂದ್ರೆ ಆ ರೀತಿಯ ವಿಚಾರಗಳನ್ನ ಡಬ್ಲ್ಯೂ ಅವರು ನಾಳೆ ಸ್ಮ್ಯಾಕ್ ಡೌನ್ ಗೆ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಮೊದಲನೇದಾಗಿ ನಮಗೆ ನಾಳೆ ಸ್ಮ್ಯಾಕ್ ಡೌನ್ ನಲ್ಲಿ ಡಬ್ಲ್ಯೂ ವಿಮೆನ್ಸ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ, ಸ್ಟಿಫನಿ ಸ್ಟಾರ್ಟನ್ ಹಾಗೆ ಬೇಲಿ ಅವರ ನಡುವೆ. ನೋಡೋಣ ಗಾಯ್ಸ್ ಈ ಒಂದು ಮ್ಯಾಚ್ ಅಲ್ಲಿ ಯಾರು ಗೆಲ್ತಾರೆ ಅಂತ. ಇದಾದ್ಮೇಲೆ ನಮಗೆ ಮೋಟರ್ ಸಿಟಿ ಮಷಿನ್ ಗನ್ ವರ್ಸಸ್ ಲಾಸ್ ಗಾರ್ಜಾಸ್ ಅವರ ನಡುವೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಈ ಒಂದು ಮ್ಯಾಚ್ ಅಲ್ಲಿ ಗೆದ್ದವರು ಡಬ್ಲ್ಯೂ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗೆ ನಂಬರ್ 1 ಕಂಟೆಂಡರ್ ಆಗ್ತಾರೆ. ಇದಾದ್ಮೇಲೆ ನಾಳೆ ಫೈನಲಿ ನಮ್ಮ ಸೋಲೋ ಸಿಕೋವಾ ಅವರ ರಿಟರ್ನ್ ಕೂಡ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಸೊ ಸೋಲೋ ಸಿಕೋವಾ ಅವರು ಈಗ ತನ್ನ ಹೂಲಾ ಫಾಲನ ಸೋತ್ರು ಕೂಡ ನಾಳೆ ಸ್ಮ್ಯಾಕ್ ಡೌನ್ ಗೆ ಬರ್ತಾ ಇದ್ದಾರೆ. ನಮ್ಮ ಸೋಲೋ ಸಿಕೋವಾ ಅವರ ರಿಯಾಕ್ಷನ್ ಹೇಗಿರುತ್ತೆ? ಈಗ ನಮ್ಮ ಸೋಲೋ ಸಿಕೋವಾ ಅವರು ರೋಮನ್ ರೈನ್ಸ್ ಅವ್ರನ್ನ ಅಕ್ನಾಲೇಜ್ ಮಾಡ್ಕೋತಾರ? ಸೋಲೋ ಸಿಕೋವಾ ಅವರ ಜೊತೆ ಇನ್ನೂ ಕೂಡ ನಮ್ಮ ಜಾಕೋಫಾಟು ಹಾಗೆ ಟಾಮಾ ಟೋಂಗಾ ಸೋಲೋ ಸಿಕೋವಾ ಅವರ ಬ್ಲಡ್ ಲೈನು ನಿಲ್ಲುತ್ತಾ? ಸೋಲೋ ಸಿಕೋವಾ ಅವರ ಕತ್ತಲ್ಲಿ ಹೂಲಾ ಫಾಲಾ ಇಲ್ದಲೆ ಇವರೆಲ್ಲರೂ ಕೂಡ ಸೋಲೋ ಸಿಕೋವಾ ಅವರ ಮಾತನ್ನ ಕೇಳ್ತಾರ ಅನ್ನೋದನ್ನ ನಾವು ನಾಳೆ ಸ್ಮ್ಯಾಕ್ ಡೌನ್ ನಲ್ಲಿ ನೋಡಬೇಕು. ನೋಡೋಣ ಗೈಸ್ ನಮ್ಮ ಸೋಲೋ ಸಿಕೋವಾ ಅವರು ಅದಕ್ಕೆ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅಂತ. ಇಷ್ಟೇ ಅಲ್ಲ, ನಾಳೆ ಸ್ಮ್ಯಾಕ್ ಡೌನ್ ನಲ್ಲಿ ನಮಗೆ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರು ಕೂಡ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಕೆವಿನ್ ಓಯನ್ಸ್ ಅವರು ಕೂಡ ನೋಡೋದಕ್ಕೆ ಸಿಗ್ತಾರೆ. ಸೊ ನಾಳೆ ಸ್ಮ್ಯಾಕ್ ಡೌನ್ ಮಾತ್ರ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಲಿದೆ. ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಮಿಸ್ ಮಾಡ್ಕೊಂಡ್ರು ಕೂಡ ನನ್ನ ಚಾನಲ್ ಅಲ್ಲಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಅದಕ್ಕೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. See you guys in my next video.